ನಾನು ಯಾರು ಅಂತ ಗೊತ್ತಾ ನನಗೆ? ಮಲಯಾಳದ ಮಹಾಮಂತ್ರವಾದಿಯಿಂದ ವಿದ್ಯೆ ಕಲ್ತವನು. ನನ್ನ ವಿದ್ಯೆನೇ ಪರೀಕ್ಷೆ ಮಾಡ್ತೀಯ? ನನ್ನ ತಂತ್ರ ಮಂತ್ರ ವಿದ್ಯೆನ ಕಣ್ಣಾರೆ ನೋಡ್ಬಿಡು. ಸಂಕೇಣ ಕಡೆ ಕಿತ ಕೇಳ್ತೀವಿ, ಬಲ್ಗೈ ಮುಟ್ಟಿ ಭಾಷೆ ಕೊಟ್ಟು ಜೀವ ಉಳಿಸ್ಕೊಳ್ತೀಯೋ ಇಲ್ಲ ಸಾಯ್ತೀಯೋ? ಒಡಿಯ, ನೀವು ಮಾಯಾ ಸ್ವರೂಪಿಯಾಗಿ ಆಕಾಶದ ಎತ್ತರ ಬೆಳೆದು ನಿಂತ್ರುವೆ ನೀವು ದ್ಯಾವ್ರಿಗಿಂತ ದೊಡ್ಡವರಲ್ಲ. ನಿಮ್ಮ ಎತ್ತರಕ್ಕಿಂತ ನನ್ನ ಸ್ವಾಭಿಮಾನನೇ ದೊಡ್ಡದು. ನೀವು ಭೂಮಂಡಲ ಆಕಾರಕ್ಕೂ ಬೆಳೆದು ನಿಂತ್ರುವೆ ನಾನ್ ಮಾತ್ರ ಭಾಷೆ ಕೊಡೋ ಮಗಳಲ್ಲ. ನಾ ಭಾಷೆ ಕೊಡೋ ಮಾತಾ ನೀವು ಮರ್ತು ಬಿಡಿ. ಹೇ ಸಂಗೇಣ, ನಾನು ಏಟೆ ಮಾಟ ಮಂತ್ರ ಮಾಡಿದ್ರು ನಿನಗೆ ತಟ್ಟಕ್ಕಿಲ್ಲ ಅಲ್ವಾ? ಹಂಗಾದ್ರೆ ನೀನು ನನ್ಕಿಂತ ದೊಡ್ಡ ಮಾಟಗಾರ್ತಿ ಆಗ್ಬಿಟ್ಟೆ. ಇಲ್ಲ ಇಲ್ಲ, ಹಂಗಾಗದಕ್ಕೆ ನಾನ್ ಬಿಡಕ್ಕಿಲ್ಲ. ಈ ನೀಲೇಗೌಡ ಏನು ಅಂತ ನಾನು ತೋರಿಸ್ತೀನಿ. ಒಂದು ನಾನಿರ್ಬೇಕು, ಇಲ್ಲ ನೀನಿರ್ಬೇಕು. ಹೇ ಸಂಕೇಣ, ನಾನು ಮಾಡಿರೋ ಮಾಟಕ್ಕೆ ಕೊಟ್ಟಿರೋ ಕಾಟಕ್ಕೆ ಬೇರೆ ಯಾರು ಆಗಿದ್ರೆ ಸತ್ತೇ ಹೋಗಿರೋರು. ಆದ್ರೆ ನಿನಗೇನು ಆಗಿಲ್ಲ ಅಂದ್ರೆ ನೀನು ಸಾಮಾನ್ಯದ ಹೆಣ್ಣಲ್ಲ. ಹೇಳು ಹೇಳು, ನೀನು ಯಾರು ಅಂತ? ಯಾರು ನೀನು? ಒಡೆಯ, ನೀವು ಹಿಂಗೆ ಹೇಳಿದ್ರೆ ನಾ ಏನ್ ಹೇಳಿ? ನಾ ಸೋಲಿಗ ನೀಲೇಗೌಡನ್ ಲಗ್ನ ಆದ್ ಮಾಡ್ದಿ, ದ್ಯಾವ್ ಸೋಲಿಗ ಸಂಕ್ರಾಯನ್ ಮಗಳು. ನಿಮ್ಮಂಗೆ ನಾ ಯಾವ ಮಾಟ ಮಂತ್ರದ ವಿದ್ಯೆಯನ್ನು ಕಲ್ತಾಳಲ್ಲ. ಲೇ ಮಾಯ್ಕಾರಣ್ಣೆ, ಬೇಗನೆ ಹೇಳು, ಸಾಯ್ತ್ಯೋ ಇಲ್ಲ ಭಾಷೆ ಕೊಡ್ತೀಯೋ? ಒಂದ್ಕಿತ ಅಲ್ಲ 1000 ಕಿತ ಹೇಳ್ತೀವಿ. ನಾ ಭಾಷೆ ಕೊಡಕ್ಕಿಲ್ಲ ಅಂದ್ರೆ ಕೊಡಕ್ಕಿಲ್ಲ ಅಟ್ಟೆಯ. ಅಲ್ಲ ಒಡಿಯ, ನನ್ನ ಈ ಪಾರ್ಟಿ ಹಿಂಸೆ ಮಾಡೋ ಬದಲು ಒಂದೇ ಅಡಿಗೆ ಸಾಯಿಸ್ಬಿಡಿ. ಆಗ್ಲಾದ್ರೂ ಮುತ್ತೈದೆ ಸಾವು ಸಿಗ್ತದ. ಲಗ್ನ ಆದ ಹೆಣ್ಣಿಗೆ ಅದೇ ಭಾಗ್ಯ, ಅದಕ್ಕಿಂತ ಇನ್ಯಾನಿದ? ಹಂಗ ಮಾಡಿ ಒಡಿಯ, ನಿಮ್ ಕೈಯಿಂದ ಸಾಯೋ ಪುಣ್ಯ ನನಗ ಇರ್ಲಿ. ಒಂದೇ ಅಡಿಗೆ ಸಾಯಿಸ್ಬಿಡಿ. ಏನೋ ಸಾಯಿಸ್ಬೇಕಾ? ನಿನಗೆ ಮುತ್ತೈದೆ ಸಾವ್ಬೇಕಾ? ಇಲ್ಲ ಇಲ್ಲ, ನಿನ್ನ ನಾನು ಸಾಯಿಸಕ್ಕಿಲ್ಲ. ನೀನ್ ಸತ್ತೋಗ್ಬಿಟ್ರೆ ನಾನು ಗೆದ್ದಂಗಾಗಕ್ಕಿಲ್ಲ. ಹೆಂಡ್ರು ಎದುರು ಗಂಡ ಸೋಲಂಗಿಲ್ಲ. ಏಯ್ ಸಂಕೇಣೆ, ನಿನ್ನ ನಾ ಸಾಯಿಸಕ್ಕಿಲ್ಲ. ನೀನ್ ಸಾಯ್ಲೂಬಾರ್ದು, ಬೇರೆಯವ್ರಿಗೆ ದಕ್ಲೂಬಾರ್ದು. ಈ ನೀಲೇಗೌಡ ಏನು ಅಂತ ನಾನು ನಿಂಗೆ ತೋರಿಸ್ತೀನಿ.
ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು ಶ್ರವಣನ ಸಂಹಾರಕ್ಕೆ ಎಪ್ಪತ್ತೇಳು ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಬಾಯಿ ಉತ್ತದಲ್ಲಿ ಬರೆದು ಬಂದ 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 ಮಾದೇವ ತಂದ 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 ನೋಡು ಭಾಗ್ಯವ ಯಾಕೆ ನನ್ನನ್ನು ಇಷ್ಟೊಂದು ಆಟ ಆಡಿಸ್ತಿದ್ಯಾ? ಯಾಕೆ ಇಷ್ಟೊಂದು ಪರೀಕ್ಷೆ ಮೇಲೆ ಪರೀಕ್ಷೆ ಕೊಡ್ತಾ ಇದೆಯಾ? ಇದು ನಿಂಗೆ ತರವೇ? ಮಾದಪ್ಪ, ನಂಗೀಗ ಅಪ್ಪಯ್ಯ, ಅವ್ವಯ್ಯ, ಅತ್ಯವ್ವ, ಮಾವಯ್ಯ, ಬಂಧು ಬಳಗ ಯಾರೂ ಇಲ್ಲ. ಈಗ ಒಡೆಯನು ನನ್ನ ಪಾಲಿಗಿಲ್ಲ ಅಂದ್ಮ್ಯಾಕೆ ನಾ ಬದುಕಿದ್ರು ಒಂದೆಯ, ಸತ್ರು ಒಂದೆಯ. ಇಷ್ಟೊಂದು ಹಿಂಸೆ ಪಡೋದ್ಕಿಂತ ಒಂದಕ್ಕಿಂತ ನನ್ನ ನಿನ್ನ ಪಾದಕ್ಕೆ ಕರ್ಸ್ಕೊಂಡ್ಬಿಡು. ಮಾದಪ್ಪ, ಎಲ್ಲಿದ್ಯಾ ನನ್ನ ತಂದೆ? ಎಲ್ಲಿದ್ಯಾ? ನನ್ನ ಕಷ್ಟಗಳು ನಿಂಗೆ ಅರಿವಾಗ್ಲಿಲ್ವಾ? ನನ್ನ ಕಣ್ಣೀರಿಂದ ನಿನ್ನ ಪಾದನ ತೊಳಿತೀನಿ. ನನ್ನ ನೋವು ಕಷ್ಟಗಳು ಎಲ್ಲ ನಿಂಗೆ ಎಡೆ ಆಗಲಿ. ಕಾಯೋದಿದ್ರೆ ಕಾಯಿ, ಇಲ್ದಿದ್ರ ನನ್ನ ಕೊಂದು ಬಿಡು.
ಬಿಟ್ಬಿಡು. ಯಾರು ನೀನು? ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಲೋಕ ಕಲ್ಯಾಣಕ್ಕಾಗಿ ಮುತ್ತಿನ ಜೋಳಿಗೆನ ಅಂಗೈಗೆ ಆಧಾರ ಮಾಡಿಕೊಂಡು ನಡಾರಣ್ಯದಲ್ಲಿ ನಡೆದು ಬಂದಿದ್ದೇನೆ ನನ್ನೊಡೆಯ. ನಿನ್ನ ಸಾಕು ಮಗ ಕನ್ನಯ್ಯ ನನ್ನ ಶಿಶುಮಗನಾಗಬೇಕು ಅನ್ನೋದು ವಿಧಿಲಿಖಿತ. ಓಹೋ, ನೀನೇನೋ ಆ ಮೋಡಿಗಾರ ಜಂಗಮ. ನನ್ನ ಹೆಂಡತಿ ಮಕ್ಕಳ ಬೆನ್ನಿಗೆ ಬಿದ್ದು ಅವ್ರನ್ನು ಗೋಳಾಡ್ತಾ ಇರೋ ಗತಿಗೆಟ್ಟ ಭಿಕ್ಷುಕ. ಹಾ, ಸರಿಯಾಗಿ ಗುರುತಿದ್ರಿ ಗಂಪಣ್ಣ ನಾಯಕರೇ. ನಾನು ಗತಿಗೆಟ್ಟ ಭಿಕಾರಿ ಭಿಕ್ಷುಕನೇ ಹೌದು, ಒಪ್ಪಿದೆ. ಗಂಪಣ್ಣ ಕುಲದ ನಾಯಕರಾದ ನೀವು ದೊಡ್ಡ ಮನಸ್ಸು ಮಾಡಿ ಈ ಭಿಕಾರಿ ಭಿಕ್ಷುಕನ ಜೋಳಿಗೆ ಬರಬೇಕಾದ ಪಾಲನ್ನು ಕೊಡದೆ ಯಾಗ್ದೋರೆ ಭಿನ್ನ ಮಾಡಿ ಅನ್ಯಾಯ ಮಾಡ್ತಿದ್ದೀರಿ? ಕೊಟ್ಟು ಬಿಡಿ. ನಾನು ನನ್ನ ದಾರಿ ಹಿಡಿದು ಮುಟ್ಟಬೇಕಾದ ಗುರಿನ ಬೇಗ ಮುಟ್ತೀನಿ. ಅದು ಸರಿ, ನನ್ನ ಮಗನ ಲಗ್ನ ಮಾಡೋದು ಬೇಡ ಅಂತ ಹೇಳೋದಕ್ಕೆ ನೀನು ಯಾವನ ತೊಣ್ಣೆ ನಾಯಕ? ನಾನು ಯಾರು ಅಂತ ತಾಳ ತಟ್ಟಿ ಹೇಳಿದ್ರು ಮ್ಯಾಳ ಉತ್ತಿದೆಯಲ್ಲ, ಏನು ಅಂತ ಹೇಳಿ ನಿನ್ಗೆ? ನಿನ್ ಹೆಂಡತಿ ಮಗನ್ ಥರ ನೀನು ಬುದ್ಧಿಗೇಡಿ ಅಂತ ಸಾಬೀತು ಮಾಡ್ತಿದೀಯಲ್ಲ. ನಿನ್ನ ಹೆಂಗಪ್ಪ ಈ ನಡಾರಣ್ಯದ ಒಡೆಯ ಅಂತ ಹೇಳಿ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿನ್ನ ಮಗನ ಮದುವೆ ನಡೆಯಲ್ಲ ನಡೆಯಲ್ಲ ನಡೆಯಲ್ಲ. ಏ ಜಂಗಮ, ಹೋತಿ ಹೆಂಗ್ ನಡೆಯಕ್ಕಿಲ್ವೋ ನಾನು ನೋಡ್ತೀನಿ. ಅದಕ್ಕೂ ಮೊದಲು ಮಾದಪ್ಪ, ನನ್ನ ಅಪ್ಪನ ಹಟ್ಟಿದ್ಯಾರು ನೀನು? ಎಲ್ಲಿದ್ಯಪ್ಪ? ಕರೆದ್ರೂ ಬರಲಿಲ್ಲ, ಕೈ ಎತ್ತು ಮುಗಿದ್ರೂ ಬರಲಿಲ್ಲ, ಧೂಪ ದೀಪಗಳನ್ನ ಹಾಕಿ ಬೆಳಗ್ಗೆ ಭಕ್ತಿಯಿಂದ ಬೇಡ್ಕೊಂಡ್ರೂ ಬರಲಿಲ್ಲ. ದುಂಡು ಮುಖದ ಮಾದಪ್ಪ, ನನ್ನ ಮ್ಯಾಕ್ ಹೊಸಿ ಕರುಣೆ ತೋರಿಸು. ಮಾದಪ್ಪ, ಕಟ್ಕೊಂಡ್ ಗಂಡನಿಂದ ನಂಬಿಕೆನ ಕಳ್ಕೊಂಡು ಬದುಕೋಕ್ಕಿಂತ ಸಾಯೋದೇ ಲೇಸಲ್ವಾ? ನಾನೆಂತ ಪಾಪಿ. ಹುಲಿರಾಯ, ಸಿಂಹರಾಯ, ನೀವು ಕಾಡ್ನಾಗೆ ಬೇಕಾದಷ್ಟು ಇದ್ದೀರಲ್ಲ, ಬಂದು ನನ್ನ ಸಾಯಿಸಬಾರ್ದ? ಕಾಳಿಂಗಪ್ಪ, ನೀಯಾದ್ರೂ ಬಂದು ನನ್ನ ಕಚ್ಚು ನನ್ನ ಪಿರಾಣ ತಕೊಂಡು ಹೋಗ್ಬಾರ್ದ? ಅಪ್ಪ ಇಂತವ ಬೋ ಪಿರುತಿ ತಕೊಂಡು ಬೆಳೆದು ಈಗ ಈ ಕಾಡ್ ಸೋಲಿಗನ ಕಟ್ಕೊಂಡು ಈ ಕಾಡ್ನಾಗೆ ಯಾರು ಇಲ್ದೆ ಪಿರಾಣ ಬಿಡಂಗಾತು. ಮಾದಪ್ಪ, ನೀನೇ ಕಾಪಾಡಬೇಕು. ಮಾದೇಶ್ವರ, ತಂಗ್ಯವ್ವ, ಮಹಾದೇಶ್ವರ, ಇದೇನಿದು ಘೋರ ಅನ್ಯಾಯ. ಅವಳು ಅಷ್ಟು ಬೇಡುತ್ತಿದ್ದರೂ ತಮಗದು ಅರಿವಾಗುವುದಿಲ್ಲವೇ? ಆ ನೀಲೇಗೌಡ ಅದೇನು ಮಾಡುತ್ತಿದ್ದಾನೆ? ಸಂಕಮ್ಮನ ಗೋಳು ಕಣ್ಣೀರಿಗೂ ಕರಗದ ಅವನ ಹೃದಯ ಕಲ್ಲಾಗಿದೆ ದೇವ. ನೀಲೇಗೌಡ ತನ್ನಾಟದ ಕೊನೆಯ ಅಂಚಿನಲ್ಲಿದ್ದಾನೆ. ಅವನು ಕೊನೆ ಮುಟ್ಟುವ ತನಕ ನಾವು ಕಾಯಬೇಕು. ಬಂಧಿಖಾನೆಯಲ್ಲಿರುವವರನ್ನು ಬಿಡಿಸಬಹುದೇ ಹೊರತು ಬಯಲಲ್ಲಿರುವವರನ್ನು ಬಿಡಿಸಲು ಸಾಧ್ಯವೇ? ಅವಳು ಬಯಲೇ ಆಲಯವೆಂದು ನನ್ನ ಪೂಜಿಸಿದವಳು. ಆದರೆ ಈಗ ಆ ಬಯಲೇ ಅವಳಿಗೆ ಬಂಧಿಖಾನೆಯಾಗಿದೆ. ಈ ಸಮಾಜದ ರೀತಿ ನೀತಿಗಳು ಅವಳಿಗೆ ಸರಳುಗಳಾಗಿ ಭಾವುಕತೆಯೇ ಬಂಧನವಾಗುತ್ತಿವೆ.
ಇವುಗಳನ್ನೆಲ್ಲ ಮೀರಿ ಎದ್ದು ನಿಲ್ಲುವ ಹಠದ ಹೆಣ್ಣು ಸಂಕವ್ವ. ಈಗ ಅವಳು ಸಾಧನೆಯ ಸಮೀಪದಲ್ಲಿದ್ದಾಳೆ. ಈ ಸಮಯದಲ್ಲಿ ನಮ್ಮ ಮಧ್ಯಪ್ರವೇಶ ಉಚಿತವಲ್ಲ ಸಹೋದರಿ. ಇಲ್ಲೇ ಎಲ್ಲೋ ಮಿಗ ಐತೆ. ಹೌದು, ಇದಾ ದಿಕ್ನಾಗ ಐತೆ. ಕನ್ನಯ್ಯ ಎತ್ತು ಮಿಗ. ಕನ್ನಯ್ಯ ಬಾ, ಬಿಡು ಬಾಡ್ವಾ, ಹೊಡಿ. ತಾಯಿ ಮರಿ ಏಟೊಂದು ಆನಂದದಿಂದ ಮೈಕೊಂಡವೆ. ತಾಯಿನ ಕೊಂದ್ರೆ ಮರಿ ತಬ್ಲೆ ಆಗ್ಬಿಡ್ತದೆ, ಮರಿ ಕೊಂದ್ರೆ ತಾಯಿ ಒಂಟಿ ಆಗ್ಬಿಡ್ತದೆ. ತಾಯಿಯಿಂದ ಮರಿನ ದೂರ ಮಾಡೋದು ತೆಪ್ಪಲ್ವಾ? ಪಾಪ, ಆ ಜೀವಿಗಳಿಗೂ ಒಂದು ಹೆತ್ತ ಜೀವಿ ಅಂತ ಇರುತ್ತೆ. ಆ ಜೀವದ ನೋವನ್ನು ಕೇಳೋರು ಯಾರಪ್ಪ? ನಿನ್ ತಾಯಿ ನೋವನ್ನ ನೀನ್ ಕೇಳ್ತೀಯ, ಆ ಜೀವಿಗಳ ನೋವನ್ನ ಯಾರು ಕೇಳ್ತಾರಪ್ಪ? ಮನುಷ್ಯ ತನ್ನ ಹಸಿವಿಗಾಗಿ ಪ್ರಾಣಿ ಪಕ್ಷಿಗಳ ಬೇಟೆಯಾಡಿದ್ರೆ ಅವುಗಳ ಸಂತತಿ ನಾಶವಾಗಿ ಹೋಗುತ್ತದೆ. ಮರ ಕಡಿದ್ರೆ ನೆಲ ಕಣ್ಣೀರಿಡುತ್ತೆ. ಮೊಟ್ಟೆ ಒಡೆದ್ರೆ ಹಕ್ಕಿಗೆ ದುಃಖ ಆಗುತ್ತೆ. ಆದ್ರೆ ಅವುಗಳ ನೋವು ಯಾರಿಗೂ ಕಾಣಿಸಲ್ಲ ಕಂದ. ಕನ್ನಯ್ಯ ಹೊಡಿ. ಅದಿನ್ನು ಹಾಲು ಕುಡಿಯೋ ಎಳೆ ಮರಿ, ನಾ ಬಾಣ ಹೊಡಿಯಕ್ಕಿಲ್ಲ. ಮರಿಯೋ ಮುದಿಯೋ ಅವೆಲ್ಲ ನಂಗೆ ಬೇಕಾಗಿಲ್ಲ. ಯಾಟೆ ಮಿಗ ಆಟೆಯ. ಕನ್ನಯ್ಯ, ಈ ಬ್ಯಾಟ ಮುಂದಾಳು ನಾ ಹೇಳ್ತಾ ಇದೀನಿ, ಹೊಡಿ. ಹೊಡಿತ್ಯೋ ಇಲ್ವೋ? ಏ ಕನ್ನಯ್ಯ, ಹುಲಿಯ ಹೇಳ್ತಾವನೆ, ಏನ್ ಮಕ್ಕ ನೋಡ್ತಿದ್ಯಾ? ಬಿಡು ಬೇಡವಾ? ಬೇಗನೆ ಹೊಡಿಯೋ ಕನ್ನಯ್ಯ, ತಪ್ಪಿಸ್ಕೊಂಡು ಹೋದಿತ್ತು. ಹೊಡಿ ಕನ್ನಯ್ಯ. ಆ ಮಿಗನ ಆಸೆಲೆ ಬಂಡಾಗ ಹೊತ್ಕೊಂಡು ನಡೀರ್ಲ. ಹಾ ಕನ್ನಯ್ಯ ಬಾರ್ಲಾ. ಇಲ್ಲ, ಆಗಲ್ಲ. ಆ ಎಳೆ ಮರಿ ಬಾಣ ಹೊಡೆದು ನನ್ನ ಕೈ ಸೋತೋಗದೆ. ನನ್ನಿಂದ ಅದ್ರ ಕಣ್ಣು ನೋಡೋಕ್ಕಾಗಕ್ಕಿಲ್ಲ.
ಇದು ಕೂಡ ನಮ್ಮ ಬ್ಯಾಟ ನಿಯಮದ ಪದ್ಧತಿನ ಮೀರ್ದಂಗ. ಕನ್ನಯ್ಯ, ನಾಯಕರ ಮಗ ಅಂತ ಹುಮ್ಮು ತೋರ್ಬೇಡ. ಬ್ಯಾಟದ ಮುಂದಾಳು ಹೇಳ್ದಂಗ ನೀ ಕೇಳಬೇಕು. ಒಂದ್ಕಿತ ಕೇಳಿ ತಪ್ಪು ಮಾಡ್ಬಿಟ್ಟೆ, ಮತ್ತದೇ ತಪ್ಪು ಮಾಡಕ್ಕಿಲ್ಲ. ಹೇ ಬರಲ್ಲ. ಕನ್ನಯ್ಯ, ಕಂದ ಕನ್ನಯ್ಯ, ಬ್ಯಾಡರ ಕುಲದ ಕುಲತಿಲಕ, ಪರಮ ಪರಾಕ್ರಮಿ, ಅಪ್ರಮಿತ ಬೇಟೆಗಾರ ಕನ್ನಯ್ಯ, ನಿನ್ನ ಹೆಸರು ಪೂರ ಕಣ್ಣು ಬಿಡದ ಜಿಂಕೆ ಮರಿಯ ರಕ್ತದಲ್ಲಿ ಬರೆದಿದೆಯಲ್ಲಪ್ಪ. ಎಂತಹ ಚೋದ್ಯ! ನನ್ನ ಹೆಸರು ಹೇಳಿದ್ರು ನಮ್ಮಪ್ಪ ಗಂಪಣ ನಾಯಕ, ನಮ್ಮವ್ವ ಸಂಪಿಗೆಯವನ ಹೆಸರು ಯಾವಾಗಲೂ ಶಾಶ್ವತವಾಗಿರ್ತದೆ. ಅದಿರಲಿ, ನಿನ್ನ ಹೆಸರೇನು? ನಿಜ ಹೇಳು, ನೀನು ಯಾರು? ನಾನು ಬೆನ್ನಿಗೆ ಬಿದ್ದು ಯಾಕೆ ನನ್ನ ಕಾಡ್ತಾ ಇದೀಯೇ? ಹಾಲು ಕುಡಿಯೋ ಕರು, ಹಾಲು ಕೊಡೋ ಹಸುನೇ ಕೇಳ್ದಂಗಿದೆ ನಿನ್ನ ಮಾತು. ಮಾತು ಮರೆಸಿ ಆಟ ಆಡಬೇಡ. ಯಾರು ನೀನು? ಈ ನಡಾರಣ್ಯಕ್ಕೆ ಬಂದಿರೋ ಕಾರಣ ಆದ್ರೂ ಏನು? ಕಾಡಲ್ಲಿ ಗೀಳೀಡು, ಕಾಡಾನೆ, ಹುಲಿಗರ್ಜನೆ ಕೇಳಿ ಕೇಳಿ ನನ್ನ ಕಿವಿ ತಮಾಟೆ ಒಡೆದೋಗಿದೆಯಪ್ಪ. ಎಲ್ಲಿ? ಸ್ವಲ್ಪ ಹತ್ರ ಬಂದು ಹೇಳು. ಏ ಜಂಗಮಯ್ಯ, ಮಾಟ ಮಂತ್ರ ತಂತ್ರನೆಲ್ಲ ಪಕ್ಕಕ್ಕೆ ಮಡಗಿ ನಿಜ ಹೇಳು. ನಿಜ ಹೇಳು, ಈ ಕಾಡ್ನಾಗ ಏನ್ ಕ್ಯಾಮೆ? ನಾನು ಹೇಳೋದು ನಿನ್ ಒಳಗೆ ಹೋಗ್ಬೇಕು ಅಂದ್ರೆ, ನಾನು ತೋರ್ಸೋದು ನೀನ್ ನೋಡ್ಬೇಕು ಅಂದ್ರೆ, ನೀನು ನಿನ್ನ ಕಣ್ಣು ಕಿವಿನ ಕಳ್ಕೋಬೇಕಾಗುತ್ತೆ. ಕಳ್ಕೋತೀಯ ಕಂದ? ಹೊಸ ಕಣ್ಣು ಕಿವಿಗಳನ್ನ ಪಡ್ಕೋಬೇಕಾಗುತ್ತೆ. ಪಡ್ಕೋತೀಯ ಕಂದ? ನೀನು ನನ್ನ ಶಿಶು ಮಗ ಆಗ್ತೀಯ ಕಂದ? ಏ ಜಂಗಮಯ್ಯ, ನೀನೇ ನನಗೆ ಇಟ್ಟು ಕೊಟ್ಟಿಲ್ಲ, ಹಾಲು ಉಣಿಸಿಲ್ಲ. ನನ್ನ ಮೈನಾಗಿರೋ ಒಂದೊಂದು ರಕ್ತದ ಬಟ್ಟು ನನ್ನವ್ವ ಸಂಖ್ಯವ ಕೊಟ್ಟಿರೋ ಹಾಲು ಹಿಟ್ಟಿನಿಂದಾಗಿರೋದು. ಅದ್ರ ಮೇಲೆ ಹಕ್ಕುದಾರಿಕೆ ಬೇಡ್ತೀಯಲ್ಲ, ನಿನಗೆ ನಾಚಿಕೆ ಆಗಕ್ಕಿಲ್ಲ? ಅದು ತಪ್ಪು ಅನ್ಸಕ್ಕಿಲ್ಲ? ನಿನ್ನನ್ನು ಹೆತ್ತಾಕೆ ಒಬ್ಬ ಅವ್ವಾನೇ ಅಲ್ವಾ? ನೀನು ಅವಳು ಎದೆ ಹಾಲು ಕುಡಿದು ಬೆಳೆದಿರೋದಲ್ವಾ? ನಿನಗೆ ಅವಳು ಕರಳು ಸಂಕಟ ಅರ್ಥ ಆಗೋದಿಲ್ವಾ? ತಾಯಿ ಮಗು, ಮಗು ತಾಯಿ, ರಕ್ತ ಸಂಬಂಧ ಇದೆ, ಹಾಲಿನ ಋಣ. ನೀನು ಈ ಜನ್ಮದ ಭಾಷೆಯಲ್ಲಿ ಮಾತಾಡ್ತಿದೀಯ ಕಂದ. ಆದ್ರೆ ನಾನು ನಿನ್ನ ಈ ಜನ್ಮ, ಮುಂದಿನ ಜನ್ಮ ಎಲ್ಲವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದೀನಿ. ಅದೆಲ್ಲ ನೀನು ತಿಳ್ಕೋಬೇಕು ಅಂದ್ರೆ ಬಾ ನನ್ನ ಹಿಂದೆ. ಸಮಾಧಾನ ಮಾಡ್ಕ. ಒಡೆಯ, ಇದು ನೀವೇಯಾ? ಹ್ಞೂ ಸಂಗಣೆ, ನಾನೇ ನಿನ್ನ ನೀಲೇಗೌಡ. ಸಂಗಣೆ, ಈಗಲಾದರೂ ಬಲ್ಗೈ ಮುಟ್ಟಿ ಭಾಷೆ ಕೊಡು ಸಂಗಣೆ.
ಅಲ್ಲ ಒಡೆಯ, ಈ ಮುಸ್ಕಿನ್ ಬೆಟ್ಟನಲ್ಲಿ ನನ್ನ ಕರ್ಕೊಂಡು ಬಂದು ಹಾಕಿರಿ. ಇಲ್ಲಿ ಯಾರು ಬಂದಾರಂತ ಬಲ್ಗೈ ಭಾಷೆ ಕೇಳ್ತಿದ್ದೀರಾ ಹೇಳಿ? ಅಲ್ಲ, ನನ್ನ ಯಾಕೆ ನಿಮ್ಗೆ ಅಷ್ಟೊಂದು ಅನುಮಾನವೇ? ಹೇಳಿ ಸಂಖ್ಯೆ, ನನಗೆ ಹೇಳಕ್ ಬರ್ತೀಯನೆ? ಕಾಡು ಅಂಗುಲ ಅಂಗುಲಾನು ನನಗೆ ಗೊತ್ತೈತೆ. ಇಲ್ಲಿಗೆ ದನ ಕಾಯೋನು ಬರ್ತಾನೆ, ಆಡು ಕುರಿ ಮೇಯಿಸೋನು ಬರ್ತಾನೆ. ಈ ಕಾಡ್ನಾಗೆ ಹಲ್ದು ಹಲ್ದು ಅವನಿಗೆ ದಾಹ ಆಯ್ತದೆ. ಒಂಟಿ ಹಟ್ಟಿ ನೋಡಿದ ಮ್ಯಾಕೆ ನೀರು ನೀರು ಅಂತ ಕೇಳ್ತಾನೆ. ಗಂಡ್ಧ್ವನಿ ಕೇಳಿದ ಮ್ಯಾಕೆ ನೀನು ಗುಡ್ಗುಡ್ನೆ ಓಡ್ ಬಂದು ಒಂದು ತಮ್ಗೆ ಕೇಳಿದ್ರೆ ಬಿಂದಿಗೆಲ್ಲ ನೀರು ಕೊಡ್ತೀಯ ನೀನು? ನೀರೇ ಕೈಯಲ್ಲಿ ನೀರು ಕುಡಿದ ಮ್ಯಾಕೆ ಸುಮ್ಕೆ ಹೋಯ್ತಾನ? ಇಲ್ಲ, ನಿನ್ನ ಅಂದ ಚಂದ ನೋಡ್ತಾನ, ನಿನ್ನ ಕೆಂಪು ರಂಪು ನೋಡ್ತಾನ, ನಡಿಗೆ ನುಡಿಗೆ ನೋಡ್ತಾನ, ನಿನ್ನ ಮ್ಯಾಕೆ ಕಣ್ಣು ಮಡಗ್ತಾನ. ದನ ಕುರಿನ ಹಟ್ಟಿಗೆ ಹೊಡ್ಕೊಂಡು ಹೋದಂಗ ನಿನ್ನನ್ನು ಹಟ್ಟಿಗೆ ಹೊಡ್ಕೊಂಡು ಹೋಯ್ತಾನೆ. ಲೇ ಸಂಕೇಣೆ, ದನ ಕುರಿ ಕಾಯೋರು ಹಿಂದೆ ಹೋಯ್ತೀಯೋ ಇಲ್ಲ ನನ್ನ ಹಣೆ ಬರನೇ ಅಳಿಸ್ತೀಯೋ? ಅಲ್ಲ ಒಡೆಯ, ನಾನು ನಿಮಗೆ ಬಲ್ಗೈ ಭಾಷೆ ಕೊಡ್ದಿದ್ ಮಾತ್ರಕ್ಕೆ ನನ್ನ ಆ ಕುರಿ ಕಾಯೋನ್ ಜೊತೆ ಸಂಬಂಧ ಕಟ್ತಿರಲ್ಲ. ನೀವು ಒಬ್ಬ ಗಂಡ್ಸ, ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಗಂಡ್ಸಾಗಿ ತಾಳಿ ಕಟ್ಟಿದ ಗಂಡನಾಗಿ ಕುರಿ ಮೇಯ್ಸೋನ್ಗಿಂತ ಕೀಳಾಗಿ ಯೋಚನೆ ಮಾಡ್ತಿರಲ್ಲ. ಹಿಂಗ್ ಯೋಚನೆ ಮಾಡೋ ಬದಲು ನನ್ನ ಕತ್ನ ಕತ್ತರಿಸ್ಬಿಡಿ, ನೆಮ್ಮದಿಯಾಗಿ ಪಿರಾಣ ಬಿಟ್ಬಿಡ್ತೀನಿ. ಚಾಂಡಾಲಿ, ನೀನೀಗ ಒಳ್ಳೆ ಮಾತಿಂದ ಬಲ್ಗೈ ಮುಟ್ಟಿ ಭಾಷೆ ಕೊಟ್ಟೆ. ಇಲ್ಲಾಂದ್ರೆ ನಿನ್ ತಲೆ ಅಲ್ಲ, ದೇಹನ ತುಂಡು ತುಂಡಾಗಿ ಕತ್ತರಿಸಿ ಕಾಡು ಪ್ರಾಣಿಗಳಿಗೆ ಹಾಕ್ಬಿಡ್ತೀನಿ. ನೀವು ನನ್ನ ಕತ್ತರಿಸಿದ್ರು, ನನ್ನ ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಹಾಕಿದ್ರು ನಾ ಮಾತ್ರ ಭಾಷೆ ಕೊಡಕ್ಕಿಲ್ಲ. ನನಗೆ ಪಿರಾಣಕ್ಕಿಂತ ಮಾನನೇ ದೊಡ್ಡದು. ನೀ ನನಗೆ ಭಾಷೆ ಕೊಡಕ್ಕಿಲ್ಲ ಅಂದ್ರೆ ನಾನು ನಿನ್ನ ಕತ್ತನ್ನು ಕತ್ತರಿಸಿ ನೀನು ನಿನ್ನ ಇಷ್ಟಪಡೋರ್ಗೂ ಸಿಕ್ಬಾರ್ದು. ಹಂಗ್ ಮಾಡ್ತೀನಿ. ನಿಮ್ಗಿಷ್ಟ ಬಂದಂಗೆ ಮಾಡಿ ಒಡೆಯ. ಎಲ್ಲ ಕೊಬ್ಬಿದ್ದೆಣ್ಣೆ. ಓಯ್ ಸಗಿಡೆ, ಕಡೆಕಿತ ನಿನ್ ತಂದೆ ತಾಯಿ ಬಂಧು ಬಳಗನ ನೆನ್ಸ್ಕ. ಮಹದೇಶ್ವರ, ಅಪ್ಪ ತಂದೆ ಎಲ್ಲಿದ್ದೀಯ ಸ್ವಾಮಿ? ಕಾಪಾಡು ತಂದೆ. ಏನಾಯ್ತು ತಂಗ್ಯವ್ವ? ಯಾಕೆ ಇಷ್ಟೊಂದು ಭಯಭೀತಳಾಗಿರುವೆ? ಅಪ್ಪ ಮಹದೇಶ್ವರ, ಕಾಪಾಡು ತಂದೆ, ಕಾಪಾಡು. ಯಾಕೆ ತಂಗ್ಯವ್ವ, ಏನಾಯ್ತು? ಅದು ಬೇರೆಯವರಿಗೆ ಭಯ ಹುಟ್ಟಿಸುವ ಮಾರಿಯೇ ಇಷ್ಟೊಂದು ಭಯಭೀತಳಾಗಿದ್ದಾಳೆಂದರೆ ಇಲ್ಲೇನೋ ಅಪಾಯದ ಸೂಚನೆಯೇ ಇರಬೇಕು. ಹೇಳು ತಂಗ್ಯವ್ವ, ಏನಾಯ್ತು? ದೇವ, ಆ ತಲೆ ಕೆಟ್ಟ ಪುರುಷ ನೀಲೇಗೌಡ ಸಂಕಮ್ಮನ ತಲೆ ಕಡಿಯಲು ಸಿದ್ಧವಾಗಿದ್ದಾನೆ. ಅವಳನ್ನು ಕಾಪಾಡು ತಂದೆ. ಇದಾ ಸಮಾಚಾರ? ಇದಕ್ಕಾಗಿ ಇಷ್ಟೊಂದು ಭಯಪಡುವ ಅವಶ್ಯಕತೆ ಇಲ್ಲ ತಂಗ್ಯವ್ವ. ಇದೇನು ದೇವ, ಅಲ್ಲೊಂದು ಸ್ತ್ರೀ ಹತ್ಯೆ ನಡೆಯುತ್ತಿದ್ದರು ತಾವು ಇಷ್ಟೊಂದು ಶಾಂತವಾಗಿ ನಿರಾಳರಾಗಿದ್ದೀರಲ್ಲ. ಇದು ನಿರಾಳತೆ ಹೊತ್ತಲ್ಲ. ಬೇಗ ಬಂದು ಅವಳನ್ನು ಕಾಪಾಡಿ ಮಹದೇಶ್ವರ. ಇಲ್ಲವಾದರೆ ನನಗೆ ಅನುಮತಿ ಕೊಡಿ. ನಾನು ರುದ್ರಾವತಾರ ತಾಳಿ ಆ ಪಾಪಿ ನೀಲೇಗೌಡನ ರುಂಡವನ್ನು ಚೆಂಡಾಡಿ ಬಿಡುತ್ತೇನೆ. ತಂಗ್ಯವ್ವ, ಕೊಂಚ ತಾಳ್ಮೆ ಇರಲಿ. ಸಂಕಮ್ಮ ಕೇವಲ ನೀಲೇಗೌಡನ ಮಡದಿಯಲ್ಲ, ಅವಳು ಸಮಸ್ತ ಸ್ತ್ರೀಕುಲದ ಪ್ರತೀಕ. ಅವಳು ಬಲಗೈ ಮುಟ್ಟಿ ಭಾಷೆ ಕೊಡಲು ನಿರಾಕರಿಸುತ್ತಿರುವುದು ಕೇವಲ ಅವಳಿಗಾಗಿ ಮಾತ್ರವಲ್ಲ, ಸಮಸ್ತ ಸ್ತ್ರೀಕುಲದ ಸ್ವಾಭಿಮಾನವನ್ನು ದೃಢಮನವನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸುತ್ತಿದ್ದಾಳೆ. ಹೆಣ್ಣು ಕುಲದ ಶ್ರೇಷ್ಠತೆಯನ್ನು ಪ್ರತಿಪಾದಿಸುತ್ತಿದ್ದಾಳೆ. ಸೃಷ್ಟಿಯಲ್ಲಿ ಹೆಣ್ಣಿನ ಶ್ರೇಷ್ಠ ಗುಣವನ್ನು ಎತ್ತಿ ಹಿಡಿಯಲು ಹೊರಟಿದ್ದಾಳೆ. ವಾಸ್ತವದಲ್ಲಿ ಪ್ರಕೃತಿಯ ಕುಡಿಯಾದ ಅವಳಿಗೆ ಅವಳ ದಾರಿಯನ್ನು ಪ್ರಕೃತಿಯೇ ತೋರಿಸುತ್ತದೆ. ಇದಕ್ಕಾಗಿ ಹೆದರುವ ಭಯಪಡುವ ಅಗತ್ಯವಿಲ್ಲ ಮಾರಮ್ಮ. ಕಾಲವೇ ಎಲ್ಲದಕ್ಕೂ ಉತ್ತರದಾಯಿ. ನೀನು ಸುಮ್ಮನೆ ನೋಡುತ್ತಿರು ತಂಗವ್ವ. ಆಗಲಿ ತಂದೆ,
ತಮ್ಮ ದೈವಚಿತ್ತ ಬೇರೆಯೇ ಇದೆ ಎಂದಾಯಿತು. ಅರ್ಥವಾಯಿತು. ನಾನಿನ್ನು ಬರುತ್ತೇನೆ. ಎಲ್ಲ ಸಂಕೀರ್ಣೆ, ನೀನು ಇದಕ್ಕೂ ಸಿದ್ಧವಾಗಿದ್ಯಾ? ನೀನು ಸಾವಿಗೂ ಬಗ್ಗಲ್ಲ. ಇರ್ಲಿ, ಒಂದೇ ಏಟಿಗೆ ಕತ್ತರಿಸ್ಬಿಡ್ಬೋದು. ಆದ್ರೆ ಅದರಿಂದ ನನಗೆ ಬರೋ ಭಾಗ್ಯ ಏನು? ಇಲ್ಲ ಇಲ್ಲ, ಇವಳಿಗೆ ಭೂಲೋಕದಲ್ಲೇ ನರಕ ಕಾಣಿಸ್ತೀನಿ. ನಿನ್ನನ್ನು ಕೊಂದು ಸ್ವರ್ಗಕ್ಕೆ ಕಳಿಸಿ ನಾನು ಈ ನರಕದಲ್ಲಿ ನರಳಾಡ್ಬೇಕಾ? ಇಲ್ಲ, ಹಂಗಾಗಕ್ಕಿಲ್ಲ. ಹಂಗಾಗಕ್ಕೆ ನಾನು ಬುಡಕ್ಕೂ ಇಲ್ಲ. ಬ್ಯಾಡ ಒಡಿಯ, ಇಂಥ ಮಾತಾಡ್ಬೇಡಿ. ಒಂದೇ ಎಡ್ಗೆ ಕತ್ತರಿಸ್ಬಿಡಿ. ನನಗೆ ಮುಕ್ತಿ ಕೊಟ್ಬಿಡಿ ಒಡಿಯ. ಗಂಡಂಗೆ ಎದುರಾಡೋ ಮಡ್ದಿ ಯಾವತ್ತು ಉಳಿಬಾರ್ದು. ಸಾಯ್ಬೇಕು ಒಡಿಯ, ಸಾಯ್ಬೇಕು. ಇಲ್ಲ, ನಾನು ನಿನ್ನ ಸಾಯ್ಸಕ್ಕಿಲ್ಲ. ಹಂಗಂತ ಬದುಕಕ್ಕೂ ಬಿಡಕ್ಕಿಲ್ಲ. ನೀನ್ ಸತ್ರೆ ಯಾರಿಗೂ ಲಾಭ ಇಲ್ಲ. ನಿನ್ನನ್ನು ಹಂತವಾಗಿ ಸಾಯಿಸ್ತೀನಿ. ನರಳಿ ಸಾಯಿಸ್ತೀನಿ. ನೋಡ್ತಿರು ಏನ್ ಮಾಡ್ತೀನಿ ಅಂತ. ಒಡಿಯ, ನಂಗೆ ಜೀವನ ಸಾಕಾಗ್ಬಿಟ್ಟಿದೆ ಒಡಿಯ. ದಯವಿಟ್ಟು ನನ್ನ ಸಾಯಿಸ್ಬಿಡಿ. ಇಲ್ಲ, ಸಾಯಿಸಲ್ಲ ನಿನ್ನ. ಹಂಗಾರ ನನ್ನ ಬಿಟ್ಬಿಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ನಿಮ್ಮ ಆಲೆ ಕೊಲೆನ ನನ್ನ ಕೈಯಿಂದ ಸಹಿಸಕ್ಕಾಯ್ತಿಲ್ಲ. ಬಿಟ್ಬಿಟ್ರೆ ಹೊಂಟೋಯ್ತ್ಯಾ? ಹೊಂಟೋಯ್ತೀನಿ. ಎಲ್ಲಿಗೆ? ಎಲ್ಗೊಂಡೋಯ್ತ್ಯಾ? ಆ ಶಿವ ತೋರಿಸಿದ ದಾರಿಗೆ ಹೋಯ್ತೀನಿ ಒಡೆಯ. ಹಂಗಾರೆ ಹೊಂಟೋಗಿ ಬಿಡ್ತೀಯಾ? ಯಾವನ ಹತ್ರ ಹೋಯ್ತ್ಯಾ? ಶಿವ ಧ್ಯಾನ್ ಒಡೆಯ ಮಾತಾಡ್ತಿದ್ದೀರಿ. ಹೋಗು ಹಂಗಾರೆ. ಹೋಗು. ಏಯ್, ನಿಂತ್ಕೋ. ಹೋಗೋಕ್ಕಿಂತ ಮೊದಲು ನಿನ್ ಮೈ ಮೇಲೆ ಇರೋ ಎಲ್ಲಾ ಒಡವೆಗಳನ್ನು ಬಿಚ್ಚಿಕೊಟ್ಟು ಹೋಗು. ಬಿಚ್ಚಿಕೊಟ್ಟು ಹೋಗು. ಒಡೆಯ, ಇದು ಯಾನ್ ಕೇಳ್ತಿದ್ದೀರಿ? ಎಲ್ಲ ಒಡವೆಗಳನ್ನು ಬಿಚ್ಚಿಕೊಟ್ಟಿದ್ಯಾ ತಾನೇ? ಹೂ ಒಡೆಯ, ಎಲ್ಲನೂ ಬಿಚ್ಚಿಕೊಟ್ಟಿವ್ನಿ. ಒಂದು ಚಿನ್ನದ ತುಂಡು ಸಹ ಇಲ್ಲ. ಸುಳ್ಳು ಹೇಳ್ತಿದ್ಯಾ ನೀನು? ಇಲ್ಲ ಒಡೆಯ, ದಿಟಾನೆ ಹೇಳ್ತೀವ್ನಿ. ಹಂಗಾರ ಈ ನಿನ್ ಕತ್ತಲ್ಲಿರೋ ತಾಳಿ ಬಂಗಾರದಲ್ವಾ? ಒಡೆಯ, ಏನ್ ಹೇಳ್ತಿದ್ದೀರಾ ಅಂತ ಹೊಸ ಜ್ಞಾನ ಆಯ್ತಾ? ಇದು ತಾಳಿ. ನೀವು ನನ್ನ ಜೀವನ ಪೂರ್ತಿಯಾಗಿ ಜೊತೆಗಿರ್ತೀರಾ ಅಂತ ಅಗ್ನಿ ಸಾಕ್ಷಿಯಾಗಿ ಕಟ್ಟಿರೋ ತಾಳಿ. ನಾನಲ್ಲ, ಯಾವ ಹೆಣ್ಣಾದ್ರೂ ಕಟ್ಟಿರೋ ತಾಳಿನ ಮಾತ್ರ ಕೊಡಕ್ಕಿಲ್ಲ. ಹೆಣ್ಣಿಗೆ ಎಲ್ಲ ವಸ್ತ್ರ ಒಡವೆಗಳಕ್ಕಿಂತ ಮುಖ್ಯವಾದದ್ದು ತಾಳಿ ಒಡೆಯ. ಇದನ್ನ ಮಾತ್ರ ನಾ ಕೊಡಕ್ಕಿಲ್ಲ ಒಡೆಯ. ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಸುಮ್ಕೆ ಬಿಡೋ ಮಗ ಅಲ್ಲ ನಾನು. ನಾನೇ ಬ್ಯಾಡ ಅಂದ್ಮೇಲೆ ಈ ನಿನ್ ತಾಳಿ ಯಾಕ ನಿಂಗೆ?
ಅಲ್ಲ ಒಡೆಯ, ತಾಳಿ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಬದುಕಕ್ಕೆ ಶಾನೆ ಕಷ್ಟ ಆಯ್ತತ್ತೆ. ನಿಮ್ದಮ್ಮಯ್ಯ ಅಂತೀನಿ, ತಾಳಿ ಮಾತ್ರ ಕೊಡಕ್ಕಿಲ್ಲ ಒಡೆಯ. ಎಲ್ಲ ಕಿಲಾಡಿ ಹೆಣ್ಣೆ, ನಿನಗೆ ನಾನ್ ಬೇಡ, ನಾನ್ ಕಟ್ಟಿರೋ ತಾಳಿ ಬೇಕಾ? ಇಲ್ಲ ಒಡೆಯ, ನಾ ಮಾತ್ರ ಈ ತಾಳಿನ ಕೊಡಕ್ಕಿಲ್ಲ. ಲಗ್ನ ಆದ ಹೆಣ್ಣಿಗೆ ಮುತ್ತೈದೆತನನ ತಂದ್ಕೊಡೋದೇ ಈ ತಾಳಿ. ಪರಪುರುಷನ್ ಕೆಟ್ಟ ದೃಷ್ಟಿ ನಮ್ಯಾಕ್ ಬೀಳ್ದಿರ್ಲಿ ಅಂತ ಈ ತಾಳಿನ ಕಟ್ತಾರೆ. ಸಮಾಜದ ಕೆಟ್ಟ ನೋಟದಿಂದ ತಪ್ಪಿಸ್ಕೊಳಕ್ಕೆ ಆಯುಧ ಅಂದ್ರ ಈ ತಾಳಿ ಒಂದೇ ಒಡೆಯ, ತಾಳಿ ಒಂದೇ. ಅರೆ ಸಂಖ್ಯೆನೆ, ಈ ಚಿನ್ನ ತುಂಡ ನಿನ್ನ ಕಲ್ಲು ಕಟ್ಬಿಟ್ರೆ ನಾನು ನೀನು ಗಂಡ ಹೆಂಡ್ರು. ಗಂಡ ಹೆಂಡ್ರು ಅಂದ್ಮ್ಯಾಕೆ ಏನು ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಇರ್ಬೋದು ಅಲ್ಲ. ಬಪ್ಪರೆ ಬಡ್ಡಿನಾಳ್. ಏಯ್ ಸಂಖ್ಯೆನೆ, ಈ ಚಿನ್ನ ತುಂಡ ನಿನ್ನ ಕಲ್ಲು ಕಟ್ಬಿಟ್ರೆ ಅದು ತಾಳಿ, ನಾನು ನೀನು ಗಂಡ ಹೆಂಡ್ರು. ಆದರೆ ಇದೇ ತಾಳಿನ ಮುಚ್ಚಿಬಿಟ್ರೆ ಒಡೆಯ, ಯಾಕೆ ಹುಚ್ಚುಚ್ಚಂಗೆ ಆಡೀರಿ? ಹೀಗ್ಯಾನು ನಾನು ಇಲ್ಲೇ ಇರ್ಬೇಕು ತಾನೆ? ನಾ ಎಲ್ಲೂ ಹೋಗಕ್ಕಿಲ್ಲ, ಇಲ್ಲೇ ಇರ್ತೀನಿ. ಬೇಡ ಬೇಡ, ಹೊಂಟೋಗ್ಬಿಡು. ಕಾಲ್ ಮುಂದಕ್ಕೆ ಮಡಗಿದ್ಯಾ, ಆದ್ರೆ ಹೋಗೋಕ್ಕೂ ಮೊದಲು ನಾನು ಕಟ್ಟಿರೋ ತಾಳಿನ ಬಿಚ್ಕೊಟ್ಟು ಹೋಗು. ಇಲ್ಲ ಒಡೆಯ, ನಾ ತಾಳಿನ ಬಿಚ್ಕೊಡಕ್ಕಿಲ್ಲ. ಹೇಳಿ ಸಂಖ್ಯೆನೆ, ನಾನು ಕಟ್ಟಿರೋ ತಾಳಿ ನನಗೆ ಕೊಡಕ್ಕಿಲ್ಲ ಅಂತ್ಯಾ? ಆತು ಆತು, ನಿನಗೆ ತಾಳಿನೇ ಬೇಕು ಅಂದ್ರ ಈಗ್ಲಾದ್ರೂ ಬಲ್ಗೈ ಮುಟ್ಟಿ ಭಾಷೆ ಕೊಡು. ಬಾಸೇನು ಕೊಡಕ್ಕಿಲ್ಲ, ತಾಳಿನೂ ಕೊಡಕ್ಕಿಲ್ಲ. ಕೊಡಕ್ಕಿಲ್ಲ ಕೊಡಕ್ಕಿಲ್ಲ ಅಂತ್ಯಾ? ಒಡೆಯ,